ಅದರ ಪ್ರತಿಫಲ ಇವತ್ತು ಈ ಪರಿಸ್ಥಿತಿ ಬಂದಿದ್ದೇವೆ. ಈಗ ವಿದ್ಯಾರ್ಥಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ದಿವಸದಿಂದ ರ್ಯಾಲಿ ಮಾಡ್ತಾ ಇದ್ದಾರೆ. ಸುಮಾರು 76,000 ಶಿಕ್ಷಣ ಕ್ಷೇತ್ರದಲ್ಲಿ ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನು ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಇವತ್ತು ಖಾಲಿ ಇದ್ದಾವೆ. ನೀವೇ ನೋಡ್ತೀರಿ, ಆಸ್ಪತ್ರೆಗಳಿಗೆ ಹೋದರೆ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಇಂದ ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ದರೂ ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಆದರೆ ಒಂದು ಸರ್ಕಾರದ ಜವಾಬ್ದಾರಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಅವ್ರು ಹೇಳ್ಬೋದು, ಕೇಂದ್ರ ಸರ್ಕಾರದಲ್ಲೂ ಹೇಳಿದರು, ಅವರೇನು ಕೊಟ್ರ ಅಂತೇಳಿ. ಇಲ್ಲಿ ಪ್ರಶ್ನೆ, ಇದಕ್ಕೆ ಉತ್ತರ ಅವರು ಕೊಡಲಿಲ್ಲ, ನಾವು ಕೊಡಲ್ಲ ಅನ್ನೋದಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀನಿ. ಹಿಂದಿನ ಸರ್ಕಾರದ ಪಾಪದ ಕೂಸಿದು ಅವರು ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ ಅಂತ ನಾನು ಹಿಂದಿನ ಸರ್ಕಾರದ ಪಾಪದ ಕೂಸಿನ ಬಗ್ಗೆ ಚರ್ಚೆ ಮಾಡಲ್ಲ. ಆ ಪಾಪದ ಕೂಸಿದೆ ಅಂತಲೇ ಇವ್ರಿಗೆ 135 ಸೀಟ್ ಕೊಟ್ಟಿದ್ದಲ್ವಾ. ನೀವು ಯಾತಕ್ಕೆ ಪಾಪದ ಕೆಲಸನೇ ಮಾಡ್ತಾಯಿದ್ದೀರಿ? ನೀವು ಇನ್ನೊಂದು ಡಬಲ್ ಇದರಲ್ಲಿ ಹೊರಟಿದ್ದೀರಿ ಪಾಪದ ಕೂಸ್ತು ಆಗ್ತಕ್ಕಂಥದ್ದಕ್ಕೆ. ಅದರಿಂದ ಅವ್ರ ಮೇಲೆ ಹೇಳ್ಕೊಂಡು ಕೂರೋದ್ರಿಂದ ಏನು ನಿಮಗೆ ಉಪಯೋಗ ಬರಲ್ಲ. ಜನ ನಿಮ್ಗೆ ಓಟ್ ಹಾಕಿದ್ದೆ ನೀವು ಒಳ್ಳೆ ಕೆಲಸ ಮಾಡಲಿ ಅಂತ ಓಟ್ ಹಾಕಿದ್ದಾರೆ. ಅದಕ್ಕೆ ಹಿಂದಿನ ಸರ್ಕಾರದ ಮೇಲೆ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಸಮಜಾಯಿಷಿನ? ಒಳ್ಳೆ ಕೆಲಸ ಮಾಡಿ. ಅದರ ಪ್ರತಿಫಲ ಇವತ್ತು ಈ ಪರಿಸ್ಥಿತಿ ಬಂದಿದ್ದೇವೆ. ಈಗ ವಿದ್ಯಾರ್ಥಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ದಿವಸದಿಂದ ರ್ಯಾಲಿ ಮಾಡ್ತಾ ಇದ್ದಾರೆ. ಸುಮಾರು 76,000 ಶಿಕ್ಷಣ ಕ್ಷೇತ್ರದಲ್ಲಿ ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನು ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಇವತ್ತು ಖಾಲಿ ಇದ್ದಾವೆ. ನೀವೇ ನೋಡ್ತೀರಿ, ಆಸ್ಪತ್ರೆಗಳಿಗೆ ಹೋದರೆ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಇಂದ ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ದರೂ ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಆದರೆ ಒಂದು ಸರ್ಕಾರದ ಜವಾಬ್ದಾರಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಅವ್ರು ಹೇಳ್ಬೋದು, ಕೇಂದ್ರ ಸರ್ಕಾರದಲ್ಲೂ ಹೇಳಿದರು, ಅವರೇನು ಕೊಟ್ರ ಅಂತೇಳಿ. ಇಲ್ಲಿ ಪ್ರಶ್ನೆ, ಇದಕ್ಕೆ ಉತ್ತರ ಅವರು ಕೊಡಲಿಲ್ಲ, ನಾವು ಕೊಡಲ್ಲ ಅನ್ನೋದಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀನಿ. ಹಿಂದಿನ ಸರ್ಕಾರದ ಪಾಪದ ಕೂಸಿದು ಅವರು ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ ಅಂತ ನಾನು ಹಿಂದಿನ ಸರ್ಕಾರದ ಪಾಪದ ಕೂಸಿನ ಬಗ್ಗೆ ಚರ್ಚೆ ಮಾಡಲ್ಲ. ಆ ಪಾಪದ ಕೂಸಿದೆ ಅಂತಲೇ ಇವ್ರಿಗೆ 135 ಸೀಟ್ ಕೊಟ್ಟಿದ್ದಲ್ವಾ. ನೀವು ಯಾತಕ್ಕೆ ಪಾಪದ ಕೆಲಸನೇ ಮಾಡ್ತಾಯಿದ್ದೀರಿ? ನೀವು ಇನ್ನೊಂದು ಡಬಲ್ ಇದರಲ್ಲಿ ಹೊರಟಿದ್ದೀರಿ ಪಾಪದ ಕೂಸ್ತು ಆಗ್ತಕ್ಕಂಥದ್ದಕ್ಕೆ. ಅದರಿಂದ ಅವ್ರ ಮೇಲೆ ಹೇಳ್ಕೊಂಡು ಕೂರೋದ್ರಿಂದ ಏನು ನಿಮಗೆ ಉಪಯೋಗ ಬರಲ್ಲ. ಜನ ನಿಮ್ಗೆ ಓಟ್ ಹಾಕಿದ್ದೆ ನೀವು ಒಳ್ಳೆ ಕೆಲಸ ಮಾಡಲಿ ಅಂತ ಓಟ್ ಹಾಕಿದ್ದಾರೆ. ಅದಕ್ಕೆ ಹಿಂದಿನ ಸರ್ಕಾರದ ಮೇಲೆ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಸಮಜಾಯಿಷಿನ? ಒಳ್ಳೆ ಕೆಲಸ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.